ದ್ರವ್ಯ ಸಂಗ್ರಹ ಬಹಳ ಕಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಶ್ರೀರಾಮ ಪಟ್ಟಾಭಿಷೇಕ. ಅದನ್ನ ಲಕ್ಷ್ಮಣ ಪಟಗಾರವರು ಆಗ ಮಾಡಿಬಿಟ್ಟಿದ್ದಾರೆ. ಶ್ರೀರಾಮರು ವಿಶ್ವಪ್ರಸಿದ್ಧಿ. ಆಶ್ಚರ್ಯ ಆಗುತ್ತೆ ನಿಮಗೆಲ್ಲ. ಶ್ರೀರಾಮರ ಹೆಸರಿನಲ್ಲಿ, ವಾಲ್ಮೀಕಿಯ ಹೆಸರಿನಲ್ಲಿ ಮೊಟ್ಟ ಮೊದಲು ದೇವಸ್ಥಾನ ನಿರ್ಮಾಣ ಆಗಿದ್ದು ಇಂಡೋ ಚೈನಾದಲ್ಲಿ. ಕೇವಲ ಮುಸಲ್ಮಾನರೇ ಇರತಕ್ಕಂತಹ ರಾಷ್ಟ್ರ ಅದು. 700 ವರ್ಷಗಳ ಹಿಂದೆ ಅಲ್ಲಿ ವಾಲ್ಮೀಕಿ ಮಂದಿರ ಅನ್ನುವುದು ಸ್ಥಾಪನೆ ಆಯಿತು. ಅಬ್ದುಲ್ ಖಾದರ್ ಬಡೌನಿ ಎನ್ನತಕ್ಕಂಥ ಮನುಷ್ಯ ಶ್ರೀಮದ್ ರಾಮಾಯಣವನ್ನ ಫಾರಸಿಯಲ್ಲಿ ಬರೆದ. ಜೈನ ರಾಮಾಯಣ ಉಂಟು, ಬೌದ್ಧ ರಾಮಾಯಣ ಉಂಟು, ಮತ್ತು ಸಂಸ್ಕೃತದಲ್ಲಿಯೋ, ಕನ್ನಡದಲ್ಲಿಯೋ, ಬೆಂಗಾಲಿಯಲ್ಲಿಯೋ, ತೆಲುಗಿನಲ್ಲಿಯೋ, ಕೇರಳದಲ್ಲಿಯೋ ಅದೆಷ್ಟು ರಾಮಾಯಣಗಳಿವೆ ಅಂತ ಹೇಳಿದರೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿ ರಘುವರನ ಚರಿತೆಯಲ್ಲಿ ಕಾಲಿಡಲು ತೆರವಿಲ್ಲ. ಕುಮಾರವ್ಯಾಸ ತನ್ನ ಭಾರತವನ್ನು ಬರೆಯೋದಕ್ಕಿಂತ ಮುಂಚೆ ರಾಮಾಯಣವನ್ನು ಬರೀತೀನಿ ಅಂತ ಹೋದ್ನಂತೆ. ಆದರೆ ಆತನಿಗೆ ಆಶ್ಚರ್ಯ ಏನಾಯಿತು ಅಂದರೆ, ಇಷ್ಟೊಂದು ರಾಮಾಯಣಗಳಿದೆ ಅಂತಂದ್ಬಿಟ್ರೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ರಾಮಾಯಣವನ್ನು ಬರೆದಿರತಕ್ಕಂಥ ಕವಿಗಳ ಭಾರದಲ್ಲಿ ಆದಿಶೇಷ ಒದ್ದಾಡ್ತಾ ಇದ್ದಾನೆ ಅಂತ ಉದ್ಗರಿಸಿಬಿಟ್ಟು, ನಾನು ಬೇಡಪ್ಪ, ನಾನು ಬರೀ ಮಹಾಭಾರತ ಬರೀತೀನಿ ಅಂತ ಹೇಳಿಬಿಟ್ಟು, ಅಷ್ಟು ಪ್ರಸಿದ್ಧವಾಗಿ, ಅಷ್ಟು ವ್ಯಾಪ್ತವಾಗಿ, ಅಷ್ಟು ಮಹತ್ವಪೂರ್ಣವಾಗಿ, ಅಷ್ಟು ಪ್ರಖ್ಯಾತವಾಗಿ, ಅಷ್ಟು ಮಹಿಮಾನ್ವಿತವಾಗಿ ಇರತಕ್ಕಂತಹ ಮಹಾನ್ ದೈವ ಅಂತ ಹೇಳಿದರೆ ಶ್ರೀರಾಮರು. ಶ್ರೀರಾಮರ ತಾರಕ ಹೋಮ ಇನ್ನೇನು ಅಲ್ಲಿ ಆರಂಭ ಆಗ್ತಾ ಇದೆ. ತಾರಕ ಅನ್ನುವ ಪದ ಕೇವಲ ಎರಡೇ ದೈವಕ್ಕೆ ಹೇಳತಕ್ಕಂಥದ್ದು. ಒಂದು ಗಾಯತ್ರಿಗೆ ತಾರಕ ಅಂತ ಹೇಳ್ತಾರೆ, ಇನ್ನೊಂದು ಶ್ರೀರಾಮರಿಗೆ ತಾರಕ ಮಂತ್ರ ಅಂತ. ತಾರಕ ಅಂದ್ರೆ ಅರ್ಥ ರಕ್ಷಿಸುವುದು ಅಂತ. ಯಾರಾದರೂ ಭಕ್ತರು ರಾಮರನ್ನ ಪ್ರಾರ್ಥನೆ ಮಾಡಿದರೆ ಅವರನ್ನು ರಕ್ಷಿಸತಕ್ಕಂತಹ ಮಹಾಶಕ್ತಿ ಇರತಕ್ಕ ಮಂತ್ರ ಯಾವುದಯ್ಯ ಅಂದರೆ ರಾಮ ತಾರಕ ಅಂತ ಕರೀತಾರೆ. ಅಂತಹ ಮಹಾನ್ ಶಕ್ತಿಯುತವಾಗಿರತಕ್ಕಂಥ, ಈಗಾಗಲೇ ಹೇಳಿದಾಗ ಇಡೀ ಪ್ರಪಂಚವನ್ನೇ ತನ್ನ ಪ್ರಭಾವದಲ್ಲಿ ಮುಳುಗಿಸಿರತಕ್ಕಂತಹ ಶ್ರೀರಾಮರನ್ನ ಕುರಿತು ಮೊಟ್ಟ ಮೊದಲನೇದಾಗಿ ಇಡೀ ಭಾರತದಲ್ಲಿಯೇ ಶ್ರೀರಾಮರು ಅಂದರೆ ಪ್ರಸಿದ್ಧಿ. ಶ್ರೀರಾಮರ ದೇವಸ್ಥಾನ ಇಲ್ಲದ ಊರೇ ಇಲ್ಲ. ಅಕಸ್ಮಾತ್ ಶ್ರೀರಾಮರ ದೇವಸ್ಥಾನ ಇಲ್ಲದೇ ಇದ್ರೂ ಹನುಮಂತನ ದೇವಸ್ಥಾನ ಇಲ್ಲ ಅನ್ನೋ ಹಳ್ಳಿ ಕೂಡ ಇಲ್ಲ. ಹನುಮಂತನ ದೇವಸ್ಥಾನ ಇಲ್ಲದಿದ್ರೆ ಊರ ಹೊರಗೆ ಕೊನೆಗೆ ಹನುಮಂತನೊಂದು ಪುಟಾಣಿ ವಿಗ್ರಹ ಆದರೂ ನಿಲ್ಲಿಸಿರ್ತಾರೆ, ಅಥವಾ ಹನುಮಂತನ ಚಿತ್ರವಾದರೂ ಬರೆದು ನಿಲ್ಲಿಸಿಬಿಟ್ಟಿರ್ತಾರೆ. ಅಂತಹ ಪ್ರಸಿದ್ಧವಾಗಿರತಕ್ಕಂತಹ ಭಕ್ತನನ್ನು ಹೊಂದಿರತಕ್ಕಂತಹ ಶ್ರೀರಾಮರು. ಶ್ರೀರಾಮ ಹಾಗೂ ಆಂಜನೇಯನ ಆಲಿಂಗನ ಅನ್ನತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಆಂಜನೇಯನ ಸ್ಪರ್ಶವೋ ರಾಮರ ಸ್ಪರ್ಶವೋ ಎಲ್ಲ ಸಮಾನವಾಗಿದ್ದು ಎಲ್ಲರಿಗೂ ರಕ್ಷಣೆಯನ್ನು ಕೊಡತಕ್ಕಂಥ ಮಹಾನ್ ದಿವ್ಯವಾಗಿರತಕ್ಕಂಥ ಮಂತ್ರ ಶ್ರೀರಾಮ ಮಂತ್ರ ಅನ್ನುವುದು. ಆ ರಾಮ ಮಂತ್ರದ ಹಿನ್ನೆಲೆಯಲ್ಲಿ ಜಗತ್ ಕಲ್ಯಾಣವಾಗಲಿ ಅಂತ ಸುಮನಸ್ಕರಾಗಿರತಕ್ಕಂಥ ಪಟಗಾರರವರು ಒಂದು ದಿವ್ಯ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ನವೆಂಬರ್ 16ನೇ ತಾರೀಖಿನಿಂದ ಡಿಸೆಂಬರ್ 9ನೇ ತಾರೀಖಿನ ತನಕ ಸತತವಾಗಿ 24 ದಿವಸಗಳ ಕಾಲ ಈ ಒಂದು ಬೃಹತ್ ಯಜ್ಞ ಅನ್ನುವುದು ಇಲ್ಲಿ ನಡೀತಾ ಇದೆ. ಜೀವಮಾನದಲ್ಲಿ ಇಂತಹ ಯಜ್ಞ ನಡೆಯುತ್ತೆ ಅನ್ನತಕ್ಕಂಥದ್ದೇ ಬಹಳ ದೊಡ್ಡ ವಿಷಯ. ಒಂದು ಸಲ ಇದು ತಪ್ಪಿದ್ರೆ ಇನ್ನೊಂದು ಸಲ ಸಿಗುತ್ತೆ ಅನ್ನೋ ನಂಬಿಕೆ ಏನೂ ಇಲ್ಲ. ಇಂತಹ ತುಂಬ ದುರ್ಲಭವಾಗಿರತಕ್ಕಂಥ, ಕಷ್ಟಸಾಧ್ಯವಾಗಿರತಕ್ಕಂಥ, ವಿಶೇಷವಾಗಿರತಕ್ಕಂಥ, ಮತ್ತೆ ಮತ್ತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಒಂದು ಸಲ ನಡೀತಾ ಇದೆ. ಇದನ್ನು ತಪ್ಪಿಸಿಕೊಂಡ್ರೆ ಮತ್ತೆ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿರತಕ್ಕಂಥ ನಾಗರಿಕರೆಲ್ಲ ಈ ಯಜ್ಞದಲ್ಲಿ ಭಾಗವಹಿಸಿ ಪುಣ್ಯಭಾಜನರಾಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ.